ಕಿಚ್ಚ ಸುದೀಪ್ಗೆ ಏಕಾಏಕಿ ಪತ್ರ ಬರೆದ ರಕ್ಷಿತಾ. ಹೌದು ವೀಕ್ಷಕರೇ, ರನ್ನರ್ ಅಪ್ ಆಗಿರುವಂತಹ ಬಿಗ್ ಬಾಸ್ ಸೀಸನ್ 12ರ ಒಂದು ರನ್ನರ್ ಅಪ್ ಟೈಟಲ್ನ ಪಡ್ಕೊಂಡಿರುವಂತಹ ರಕ್ಷಿತಾ ಅವರು ಏಕಾಏಕಿಯಾಗಿ ಕಿಚ್ಚ ಸುದೀಪ್ ಅವರಿಗೆ ಒಂದು ಪತ್ರನ ಬರೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾವ ರೀತಿಯಪ್ಪ ಅಂದರೆ ತನ್ನ ವರ್ತನೆ ಬಗ್ಗೆ ಯಾವ ರೀತಿಯ ಒಂದು ವಿರೋಧಗಳು ವ್ಯಕ್ತಪಡಿಸಿದ್ರು ಆ ಒಂದು ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಅವರ ಬಗ್ಗೆ ಒಂದು ಸಣ್ಣ ಪತ್ರವನ್ನು ಈಗ ರಕ್ಷಿತಾ ಅವರು ಬರ್ತಿದ್ದಾರೆ. ಬನ್ನಿ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯ ಒಂದು ಪತ್ರನ ಬರೆದಿದ್ದಾರೆ ಮತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡಿದ್ದಾರೆ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ವಿಡಿಯೋನಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋ ಅಲ್ಲಿ ಭಾಗಿಯಾಗಿದ್ದ ಅನೇಕ ಮನಸ್ಸು ಗೆದ್ದಿರುವಂತಹ ರಕ್ಷಿತಾ ಶೆಟ್ಟಿ ಅವರು ಈಗ ಕಿಚ್ಚ ಸುದೀಪಿಗೆ ಸುದೀರ್ಘವಾದ ಒಂದು ಪೋಸ್ಟನ್ನು ಸಹ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಅವರ ತಮ್ಮ ಅಭಿಪ್ರಾಯವನ್ನು ಕೂಡ ಹಂಚ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾವ ರೀತಿಯ ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದಾರಪ್ಪ ಅಂದರೆ ಕಿಚ್ಚ ಸುದೀಪ್ ಅವರಿಗೆ ಕೆಲವೊಂದಿಷ್ಟು ಮಾತುಗಳನ್ನ ಅವರ ಮನಸ್ಸಿನ ಮಾತುಗಳನ್ನ ಆ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಹಂಚ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಸುದೀಪ್ ಅವರ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಅಂದರೆ, ಕೆಲವು ವ್ಯಕ್ತಿಗಳು ಕೇವಲ ಮಾರ್ಗದರ್ಶನವಷ್ಟೇ ನೀಡುವುದಿಲ್ಲ, ಇಡೀ ಜಗತ್ತು ನಿಮ್ಮನ್ನು ಪ್ರಶ್ನೆ ಮಾಡುವಾಗ ಅವರು ನಿಮ್ಮ ಪರವಾಗಿ ನಿಲ್ಲುತ್ತಾರೆ. ಸುದೀಪ್ ಸರ್, ಈ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ ಪ್ರಯಾಣದ ಉದ್ದಕ್ಕೂ ನೀವು ನಮಗೆ ತಂದೆಯ ಸಮನಾಗಿದ್ದೀರಿ. ನಾನು ಸರಿಯಾಗಿದ್ದಾಗ ಕೋಟಿಗಟ್ಟಲೆ ಜನರ ಮುಂದೆ ನೀವು ನಿನಗಾಗಿ ದೃಢವಾಗಿ ನಿಂತಿದ್ದೀರಿ. ನಾನು ಏನಾದರೂ ಒಳ್ಳೆಯದನ್ನು ಮಾಡಿದಾಗ ಹೆಮ್ಮೆಯಿಂದ ನನ್ನನ್ನು ಪ್ರೋತ್ಸಾಹಿಸಿದ್ದೀರಿ. ಹಾಗೆ ನಾನು ತಪ್ಪು ಮಾಡಿದಾಗ ಒಬ್ಬ ನಿಜವಾದ ಹಿತೈಷಿಯಂತೆ ಪ್ರಾಮಾಣಿಕವಾಗಿ, ಕಠಿಣವಾಗಿ ಆದರೆ ಅಷ್ಟೇ ಕಾಳಜಿಯಿಂದ ನನ್ನನ್ನು ತಿದ್ದಿದ್ದೀರಿ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ, ನನಗೆ ನಾನು ಶತ್ರುವಾದ ಕ್ಷಣಗಳಿಂದವೂ ನನ್ನ ವರ್ತನೆಯೇ ನನಗೆ ವಿರುದ್ಧವಾಗಿ ಕೆಲಸ ಮಾಡಿದ ಸಮಯವೂ ಇತ್ತು. ಆ ಸಂದರ್ಭದಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ರಕ್ಷಿತಾ, ನೀನು ಇದಕ್ಕಿಂತಲೂ ಬಲಿಷ್ಠಳು ಎಂದು ಸತ್ಯವನ್ನು ಹೇಳಿದ್ದೀರಿ. ನಿಮ್ಮ ಆ ಪ್ರಾಮಾಣಿಕ ಮಾರ್ಗದರ್ಶನ ನನ್ನನ್ನು ಬದಲಾಯಿಸಿದೆ ಅಂತ. ಅಷ್ಟೇ ಅಲ್ಲದೆ, ಬಿಗ್ ಬಾಸ್ನಲ್ಲಿ ಮೊದಲ ರನ್ನರ್ ಅಪ್ ಆಗಿದ್ದು ಕೇವಲ ನನ್ನ ಸಾಧನೆಯಲ್ಲ, ಅದರಲ್ಲಿ ನಿಮ್ಮ ಶ್ರಮ, ಬೆಂಬಲ ಮತ್ತು ನನ್ನ ಮೇಲಿದ್ದ ನಿಮ್ಮ ನಂಬಿಕೆ ಅಡಗಿದೆ. ಇದು ನೀನು ಇಲ್ಲಿ ನಿಂತಿದ್ದಿ. ಅಷ್ಟೇ ಅಲ್ಲದೆ, ಇಂದು ನಾನು ಇಲ್ಲಿ ನಿಂತಿದ್ದೇನೆ ಎಂದರೆ ನನಗೆ ನೀವು ಅವಶ್ಯಕತೆ ಅತ್ಯಂತ ಹೆಚ್ಚಿದ್ದಾಗ ನೀವು ನನ್ನ ಪಕ್ಕದಲ್ಲೇ ನಿಂತಿದ್ದೇ ಕಾರಣ ಅಂತಲೂ ಕೂಡ ಹೇಳಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ರಕ್ಷಿತಾ ಶೆಟ್ಟಿ ಅವರು ಯಾವ ರೀತಿಯ ಒಂದು ಇನ್ಸ್ಟಾಗ್ರಾಮಲ್ಲಿ ಅವರ ಮನಸ್ಸಿನ ಮಾತುಗಳನ್ನ ಹಂಚಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರ ಮೇಲೆ ಅಂತ. ಆಲ್ಮೋಸ್ಟ್ ಒಂದು ಫೋಟೋ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವ್ರನ್ನ ಹಿಡ್ಕೊಂಡಿರುವಂಥ ಒಂದು ಫೋಟೋನ ಹಾಕಿ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಈ ರೀತಿಯ ಒಂದು ಟೈಟಲ್ಗಳನ್ನ ಬರೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಮಾತಿನಿಂದ ಕಿಚ್ಚ ಸುದೀಪ್ ಅವರ ಅಭಿಮಾನಿಯಾಗಿರ್ಬೋದು, ರಕ್ಷಿತಾ ಅವರ ಒಂದು ಅಭಿಮಾನಿಗಳಾಗಿರ್ಬೋದು ತುಂಬ ಖುಷಿಯಾಗಿ ಆಲ್ಮೋಸ್ಟ್ ಇಲ್ಲಿ ರಕ್ಷಿತಾ ಅವರು ಮಾತಾಡುವಂಥ ಮಾತುಗಳು ನಿಜ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ, ಒಂದು ಬಿಗ್ ಬಾಸ್ ವಾರದ ಕತೆ ಕಿಚ್ಚನ ಜೊತೆ ಅಂತ ಬಂದಾಗ ಅಲ್ಲಿ ಸರಿ ತಪ್ಪುಗಳನ್ನ ಲೆಕ್ಕಾಚಾರ ಹಾಕದೆ ಇವ್ರದೇ ಸರಿ ಇವ್ರದೇ ತಪ್ಪು ಅಂತ ಯಾವತ್ತೂ ಕೂಡ ಹೇಳಿಲ್ಲ. ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಹೇಳಿದ್ದಾರೆ. ಅಂದರೆ ತಪ್ಪಿದ್ದವ್ರನ್ನ ತಪ್ಪಿದೆ ಅಂತಲೇ ಹೇಳಿದ್ದಾರೆ, ಸರಿ ಇದ್ದವ್ರನ್ನ ಸರಿ ಇದೆ ಅಂತಲೇ ಹೇಳಿದ್ದಾರೆ. ಬಟ್ ಆದರೆ ತಪ್ಪು ಸರಿ ಅಂತ ಹೇಳಿ ಒಬ್ಬರನ್ನ ತೆಳಗಿಟ್ಟು ಮಾತಾಡೋದು ಇನ್ನೂವರೆಗೂ ನಡೆದಿಲ್ಲ. ಬಟ್ ಯಾವ ರೀತಿ ಅವರು ಮಾತಾಡೋ ರೀತಿನ ಅವರು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಅವರ ಒಂದು ವಾರ ಇಂಪ್ರೂವ್ ಮಾಡ್ಕೊಂಡು ಅಂದರೆ ಅವರು ಆ ವಾರದ ಒಂದು ಬೆಸ್ಟ್ ವೀಕ್ ಅವಾರ್ಡ್ನು ಕೂಡ ಪಡ್ಕೊಳ್ಳೋ ಒಂದು ಲೆವೆಲ್ ಕೂಡ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ಬಿಗ್ ಬಾಸ್ ಯಾವ ಲೆವೆಲ್ಗೆ ಹೋಗಿದೆ, ಕಿಚ್ಚ ಸುದೀಪ್ ಅವರ ಒಂದು ಅದರಲ್ಲಿ ಪಾತ್ರ ಆಗಿರ್ಬೋದು. ಕೇವಲ ಇವರು ವಾರದ ಕತೆ ಕಿಚ್ಚನ ಜೊತೆ ಒಂದೇ ಶೋನ ನಡೆಸ್ಕೊಡಲ್ಲ, ಅಲ್ಲಿರುವಂಥ ಸ್ಪರ್ಧಿಗಳ ಮನಸ್ಸಿನ ಸ್ಥಿತಿಗಳನ್ನು ಅರ್ಥ ಮಾಡ್ಕೊತಾರೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ಸೆಕೆಂಡ್ ರನ್ನರ್ ಅಪ್ ಆಗಿರುವಂತಹ ರಕ್ಷಿತಾ ಅವರು ತಮ್ಮ ಮನಸ್ಸಿನ ಮಾತುಗಳನ್ನ ಕಿಚ್ಚ ಸುದೀಪ್ ಅವರ ಬಗ್ಗೆನೇ ಒಂದಿಷ್ಟು ಮಾತುಗಳನ್ನ ಹಂಚ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ, ಈಗಾಗಲೇ ರಕ್ಷಿತಾ ಅವರು ಸ್ವಲ್ಪ ಫೇಮಸ್ ಆಗಿದ್ದರು, ಕೆಲವು ನೆಗೆಟಿವ್ ವಿಷಯಗಳು ಕೇಳಿ ಬರ್ತಾಯಿತ್ತು, ಅದೇ ರೀತಿ ಪಾಸಿಟಿವ್ ವಿಷಯಗಳನ್ನ ಕೇಳಿ ಬರ್ತಾಯಿತ್ತು. ಬಟ್ ಆದರೆ ಇವರು ಬಿಗ್ ಬಾಸ್ ಮನೆಗೆ ಹೋಗಿ ಬಂದಮೇಲೆ ಇವರ ಒಂದು ಲೆವೆಲ್ಲೇ ಚೇಂಜ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸ್ವಲ್ಪ ಇಂಟರ್ವ್ಯೂಗಳಾಗಿರ್ಬೋದು, ದೊಡ್ಡ ರೀತಿಯಲ್ಲೇ ಸ್ವಲ್ಪ ಇಂಟರ್ವ್ಯೂಗಳು ಇವರಿಗೆ ಸಿಗ್ತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ, ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಸೀಸನ್ 12ರ ಒಂದು ರನ್ನರ್ ಅಪ್ ಆದಮೇಲೆ ಲೈಫ್ ಈಗ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದೆ ಅಂತಲೂ ಕೂಡ ಹೇಳ್ಬೋದು. ದೊಡ್ಡ ಮನೆಯಿಂದ ಹೊರಬರುತ್ತಿದ್ದಂತೆ ಅವರು ಸಂದರ್ಶನಗಳಾಗಿರ್ಬೋದು, ಇಂಟರ್ವ್ಯೂಗಳಾಗಿರ್ಬೋದು, ರಾಜಕಾರಣಿಗಳ ಮನೆಗೆ ಭೇಟಿ ಕೂಡ ಕೊಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಆಲ್ಮೋಸ್ಟ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಒಂದು ತಿಂಗಳು ಮಾತ್ರ ಈ ರೀತಿ ಬ್ಯುಸಿಯಾಗಿರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಂತೂ ನೆಕ್ಸ್ಟ್ ಲೆವೆಲಲ್ಲಿ ವೈರಲ್ ಆಗ್ತಾ ಇದ್ದಾರೆ. ಅದರ ಮಧ್ಯೆ ಇವರು ಕಿಚ್ಚ ಸುದೀಪ್ ಅವರ ಮೇಲಿರುವಂಥ ಒಂದು ಪ್ರೀತಿಯ ಬಗ್ಗೆನೂ ಕೂಡ ಒಂದು ಪೋಸ್ಟ್ ಮುಖಾಂತರ ಹಂಚ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನೋಡೋಲ್ಲ ಫ್ರೆಂಡ್ಸ್, ಯಾವ ರೀತಿಯ ಒಂದು ಮೈಂಡ್ ಸೆಟ್ ಇವರಲ್ಲಿದೆ ಅಂತ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್.